ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ನೀವು ಶ್ರೀನಗರ್ಗೆ ಬಂದು ಏನೆಲ್ಲ ಮಾಡಿದ್ವಿ ಅಂತ ನೋಡಿದ್ರಿ. ಸೊ ನೀವೇ ಎಪಿಸೋಡ್ ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ಬಂದು ಇದು ನೋಡಿ. ಯಾಕಂದ್ರೆ ಇವತ್ತು ನಾವು ಶ್ರೀನಗರ್ ಇಂದ ಕಾರ್ಗಿಲ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಕ್ರೇಜಿ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ಝೋಜಿಲಾ ಪಾಸ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ದ ಗೇಟ್ ವೇ ಟು ಲದಾಖ್. ಫಾರ್ ದ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬ್ಯಾಚ್ ಜೊತೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಬಂದು ಒಂದ್ 4-5 ಜನ ಹೋಗಿದ್ವಿ ಝೋಜಿಲಾ ಪಾಸ್ಗೆ, ಜಿಮಿಕಿ ಜೊತೆ. ಐ ಮಿಸ್ ಜಿಮಿಕಿ, ಬಟ್ ನಾವು ಐ ಹ್ಯಾವ್ ಜಾಲಿ. ಸೊ ಪ್ರೆಸೆನ್ಸ್ ಅಲ್ಲಿ ಇರೋದು ತುಂಬಾ ಮುಖ್ಯ ಅಂತ ಈ ವಿಡಿಯೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಎಷ್ಟೊಂದ್ ಸರಿ ನಾವು ನೆಕ್ಸ್ಟ್ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ನಾವು ಈ ಕ್ಷಣ ಇದೇ ಆಗಕ್ ಸಾಧ್ಯ ಅಂತ ಯಾವಾಗ ನಾವು ಆ ಸತ್ಯನ ಒಪ್ಕೊಂತೀವಲ್ವಾ, ಆಗ ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೌ ಐ ಹ್ಯಾವ್ ಜಾಲಿ. ಸೊ ಜಾಲಿ ಜೊತೆ ಜಾಲಿ ಮಾಡೋಣ ಸ್ನೇಹಿತರೆ. ಬನ್ನಿ, ಝೋಜಿಲಾ ಪಾಸ್ ತೋರಿಸ್ತೀನಿ. ಅಂಡ್ ಮೋರ್ ಓವರ್ ವಿಲ್ ಬಿ ಆಲ್ಸೋ ವಿಸಿಟಿಂಗ್ ಕಾರ್ಗಿಲ್ ಮೆಮೋರಿಯಲ್ ಹಾಲ್. ಇದು ಬಂದು ದ್ರಾಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೀವು ಲಾಸ್ಟ್ ಟೈಮು ಲದಾಖ್ ಸೀಸನ್ ಮಾಡಿದಾಗ ನೋಡಿರ್ತೀರಾ, ಅದ್ರ ಕತೆ ಎಲ್ಲ ಹೇಳಿದೆ ನಾನು. ಹೌ ಝೋಜಿಲಾ ಪಾಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ 1948 ಇಂಡೋ ಪಾಕ್ ವಾರ್. ಸೊ ಈ ತರ ತುಂಬಾ ಇನ್ಫಾರ್ಮೇಶನ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸ್ವಲ್ಪ ಈ ಎಪಿಸೋಡ್ ಅಲ್ಲೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದು, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರು, ಎಷ್ಟೇ ಲೇಟ್ ಆಗಿ ಹಾಕಿದ್ರು, ನಿಮಗೆ ನೋಟಿಫಿಕೇಶನ್ಸ್ ತಲುಪುತ್ತೆ. ಮತ್ತೆ ನೀವು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ. ಅಲ್ಲಿ ನಾವೇನೇ ರೈಡ್ ಪ್ಲಾನ್ ಮಾಡಿದ್ರು ಇಟಿನರಿನ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಅಂಡ್ ಯು ಕ್ಯಾನ್ ಜಾಯ್ನ್ ಅಸ್. ಸಮಯ ಬಂದು 8 ಗಂಟೆ ಸ್ನೇಹಿತರೆ. ಟಿಫನ್ ಮಾಡ್ಬಿಟ್ಟು ಹೋಗೋದು. ಒಂದು 25 ಡಿಗ್ರಿ ಇದೆ. ಫೈನಲಿ ಬೆಂಗಳೂರು ವೆದರ್ ಫೀಲ್ ಆಗ್ತದೆ ಶ್ರೀನಗರಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ, ಸ್ಟೇ ಅವ್ರು ಹೇಳಿದ್ರು ದೇರ್ ಆರ್ ಚಾನ್ಸಸ್ ಆಫ್ ರೇನ್ ಇನ್ ಝೋಜಿಲಾ ಅಂತ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಅಂತ. ಮೊದಲೇ ಒಂದು ವಿಶ್ ವಿಲ್ಲೋನ ಮುರಿದಿರೋರು ನಾವು. ಸೊ ಏನೇನಾಗತ್ತೆ ನೋಡೋಣ. ಬನ್ನಿ ಸ್ನೇಹಿತರೆ, ಇವಾಗ ಈ ಒಂದು POV ಇಂದ ಹೆಲ್ಮೆಟ್ POVಗೆ ಹೋಗೋಣ. ಲೆಟ್ಸ್ ರೈಡ್ ಇನ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಸಸ್ ಇನ್ ದ ವರ್ಲ್ಡ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಮೌಂಟೇನ್ ಪಾಸ್ ಆಫ್ ಬ್ಲಿಝರ್ಡ್ಸ್ ಅಂತ. ಬನ್ನಿ ಅಲ್ಲಿಗೆ ಹೋಗೋಣ. ನನ್ನ ಮಗಳು ಇವಾಗ ಏನಾದ್ರು ಗೀಚಕ್ಕೆ ಕೊಟ್ರೇನು ಇದೇ ಗೀಚೋದು. ಬೆಟ್ಟ, ಆಕಾಶ, ಕ್ಲೌಡು, ಸೂರ್ಯ, ಚಂದ್ರ, ಇದೇ ಗೀಚೋದು. ನನ್ನ ಮಗಳು ಗೀಚೋದೇ ನನ್ನ ಪ್ರಪಂಚ. ಹಿಂಗೆ ಜಾಲಿ. ಮಣಿಗಾಮ್ ಬೇಸ್ ಕ್ಯಾಂಪ್ ಇದೆ. ಇಲ್ಲೇ ನಾನು ಕಾರ್ಗಿಲ್ ಕಥೆ ಹೇಳಿದ್ದು ಇಲ್ಲೇ ಸ್ನೇಹಿತರೆ, ಮಣಿಗಾಮಲ್ಲ. ಒಂದು ಹಳೆ ವಿಡಿಯೋ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನಿ. 1999 ಸೋ ಕಾಲ್ಡ್ ಕಾರ್ಗಿಲ್ ವಾರ್, ಕಾರ್ಗಿಲ್ ಯುದ್ಧ ಅಂತ. ಸಾಕಾಗಿತ್ತು ಅವಾಗಿನ ವಿಡಿಯೋಸ್. ಸೂಪರ್ ಆಗಿತ್ತು ಬಿಡಿ. ಫೀಲ್ಡಲ್ಲಿ ನಾನೇ ನಂಬರ್ 1 ಅಂದವನು ಯಾವನು ಇರಲಿಲ್ಲ ಅವಾಗ. ಅದಕ್ಕೆ ಎಲ್ಲ ನೆಟ್ಟಿಗಿತ್ತು. ಫಸ್ಟ್ ಪಿಟ್ ಸ್ಟಾಪ್ ಬಂದು ಸೋನ್ಮಾರ್ಗ್ ಹತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ. ಗ್ರೇಟ್ ಲೇಕ್ಸ್ ವ್ಯೂ ಪಾಯಿಂಟ್ ಬರುತ್ತಲ್ಲಿ. ಅಲ್ಲಿ ಮತ್ತೆ ತಿರ್ಗಾ ರೀಗ್ರೂಪ್ ಆಗಲೇಬೇಕು. ಯಾಕಂದರೆ ಎಷ್ಟೇ ಹೇಳಿದ್ರು, ಎಷ್ಟೇ ನಾವು ಇದು ಮಾಡಿದ್ರು, ಪುಷ್ ಮಾಡಿದ್ರು, 9:30-10 ಗಂಟೆಗೇನೆ ಬಾಯ್ಸ್ ಎಲ್ಲ ಬಿಡ್ತಾ ಇರೋದು. ಅದು 20 ಮೆಂಬರ್ಸ್ ಕ್ರೌಡ್ ಆಗಿರೋದ್ರಿಂದ ಕಷ್ಟ ಆಗ್ತದೆ ಸ್ವಲ್ಪ ಮ್ಯಾನೇಜ್ ಮಾಡೋದು. ಬಿಟ್ಟರೆ ಬೇರೆ ಎಲ್ಲ ಬಾಯ್ಸ್ ಎಲ್ಲ ಸಾಕಾದಾಗ ಎಂಜಾಯ್ ಮಾಡ್ತಾರೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಏನಂದರೆ ಒಂದು ದಿನದಲ್ಲಿ ಒಂದು ರೀಗ್ರೂಪ್ ಮಾಡಲೇಬೇಕು ಒಂದು ಪಿಚ್ ಸ್ಟಾಪಲ್ಲಿ. ಇಲ್ಲ ಅಂದರೆ ಕಳೆದೋಗ್ತಾರೆ ಬಾಯ್ಸು. ಕ್ರೇಜಿ ವ್ಯೂ. ಒಂದೇ ಸರಿ 20 ಡಿಗ್ರಿಗೆ ಬಿದ್ದೋಯ್ತು. ಏನು ಹೇಳಿ ಸ್ನೇಹಿತರೆ, ಸೋನ್ಮಾರ್ಗು ಇನ್ನೂ ರೀಚ್ ಆಗಿಲ್ಲ. ಸೋನ್ಮಾರ್ಗ್ ಕರೆಕ್ಟಾಗಿ ಒಂದು 30 ಕಿಲೋಮೀಟ್ರ್ ಇದೆ. ಆಲ್ರೆಡಿ ಟೆಂಪರೇಚರ್ ಡ್ರಾಪ್ ಟು 20. ಥರ್ಮಲ್ಸ್ ನಾಳೆಯಿಂದ ನೋ ಕಚ್ಚ, ಓನ್ಲಿ ರಚ್ಚ. ವಾಲ್ಯೂಮ್ ಪ್ಲೀಸ್. Holy freaking shit. Sorry. Holy mother of God. ಸರ್, ಕರ್ನಾಟಕನಾ? ಹಾಂ ಸರ್, ನಮಸ್ಕಾರ. ಬೆಂಗಳೂರು ಸರ್. ನೀವು ಸರ್? ಬೆಳಗಾವ. ಮಳೆ ಬಂತ ಸರ್ ಇಲ್ಲಿ? ಯಾರಿಗೂ ದುರಂದರು ಯಾರಿಟ್ಟರಿ ಏನು ಬ್ರೋ, ಎಲ್ಲ ತಿಂದಾಡ್ತವ್ರೆ. ಎಲ್ಲಿ ಬ್ರೋ? ಅಲ್ಲ, ಹಿಂದೆ ನೋಡು ಬ್ರೋ, ನಾನು ನೋಡೇ ಇಲ್ಲ. ನಾನು ಏನು ಫೋಟೋ ತೆಗಿತಾವ್, ನಾನು ಇಲ್ಲ ಅಂತ ನೋಡ್ತಿದ್ದೀನಿ. ಏನು ಅದು ನೆಕ್ಸ್ಟ್ ಲೆವೆಲು. ಹಾಕು ಬ್ರೋ ಸೈಡ್ಗೆ. ವಾವ್ ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ಸ್ವರ್ಗ. ವೆದರ್ ಕಂಡೀಷನು ಚೆನ್ನಾಗಿಲ್ವಲ್ಲ, ಹಾಗಾಗಿ ಹೆಲಿಕಾಪ್ಟರ್ಸ್ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೇ ಲ್ಯಾಂಡ್ ಆಗಿದೆ.
1 2 3-4 ಇರುತ್ತೆ, ಇಲ್ಲಾಂದರೆ ಹಾರಾಡ್ತಾ ಇರುತ್ತೆ. ಅಮರ್ನಾಥ್ ಕೇವ್ಗೆ ಅದು ಸರ್ವಿಸ್ ಕೊಡೋದು ಹೆಲಿಕಾಪ್ಟರ್ಸ್. God, beauty. हेलो, अच्छा आप कैसे हो? ಇದೇನು ನೋಡ್ತಾ ಇದ್ದೀರಾ ಅಲ್ವಾ, ಇದು ಅಮರ್ನಾಥ್ ಬೇಸ್ ಕ್ಯಾಂಪ್ ಸ್ನೇಹಿತರೆ. ಸೊ ನೋಡಿ ಎಷ್ಟು ಕ್ಯಾಂಪ್ಸ್ ಇದೆ. ಆ್ಯಂಡ್ ಆನ್ ದ ವೇ ಟುವರ್ಡ್ಸ್ ಝೋಜಿಲಾ ಪಾಸು ನಿಮಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ. ದಿಸ್ ಇಸ್ ದಿ ಗ್ಲೇಷಿಯರ್ ಮೌಂಟೇನ್ಸು. ಅಲ್ಲಿ ಕೂಡ ನೀವು ನೋಡುವ ಸ್ನೋ ಕ್ಯಾಪ್ ಮೌಂಟೇನ್ಸು. ಇಲ್ಲಿ ಒಂದು ಅಮರ್ನಾಥ್ ಬೇಸ್ ಕ್ಯಾಂಪ್. ಯೂಶಲಿ ಹೆಲಿಕಾಪ್ಟರ್ ಮೂವ್ಮೆಂಟ್ಸ್ ಇರುತ್ತೆ ಇಲ್ಲಿ. ವೆದರ್ ಕಂಡೀಷನ್ಸು ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ನಿಮ್ಗೆ ಯಾವುದು ಹೆಲಿಕಾಪ್ಟರ್ಗಳು ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಚಿಕ್ಕ ಚಿಕ್ಕ ಸೊಳ್ಳೆ ಮರಿಗಳ ಥರ ಓಡಾಡ್ತಾ ಇರುತ್ತೆ. ನಿಮಿಷ 360 ಹಾಕೊಳ್ಬೇಕಾ? ಅಯ್ಯೋ, ಈ ಝೋಜಿಲಾ ಪಾಸ್ ಬಂದು 1948 ಇಂಡೋ ಪಾಕಿಸ್ತಾನ್ ವಾರ್ ನಡಿಬೇಕಾದ್ರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು ಸ್ನೇಹಿತರೆ. ಝೋಜಿಲಾ ಪಾಸು ಲದಾಖ್ನ ರೆಸ್ಟ್ ಆಫ್ ದ ಇಂಡಿಯಾಗೆ ಕನೆಕ್ಟ್ ಮಾಡೋದೇ ಈ ಝೋಜಿಲಾ ಪಾಸು. ಸೊ ಇನ್ನೇನು ಲದಾಖ್ನ ಆಕ್ಯುಪೈ ಮಾಡ್ಕೊಂಬಿಡ್ಬೇಕು ಪಾಕಿಸ್ತಾನವರು, ಇಂಡಿಯನ್ ಆರ್ಮಿಯವರು ಆಪರೇಷನ್ ಬೈಸನ್ ಅನ್ಸುತ್ತೆ ಸ್ನೇಹಿತರೆ. ಆ ಆಪರೇಷನಲ್ಲಿ ದೊಡ್ಡ ದೊಡ್ಡ ಟ್ಯಾಂಕರ್ಸ್ನ ಈ ಆಲ್ಟಿಟ್ಯೂಡಲ್ಲಿ ಅಸೆಂಬ್ಲಿ ಮಾಡಿಬಿಟ್ಟು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಸರ್ಪ್ರೈಸು ಪಾಕಿಸ್ತಾನವ್ರ ಆರ್ಮಿ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ ಮೋಸ್ಟ್ಲಿ ನವಂಬರಲ್ಲಿ ಅನ್ಸುತ್ತೆ. ಗಾಬರಿ ಬಿದ್ದೋಗ್ತಾರಂತೆ ಸಡನ್ನಾಗಿ ಟ್ಯಾಂಕರ್ಗಳನ್ನ ನೋಡ್ಬಿಟ್ಟು. ಅವರು ಲಡಾಖ್ನ ವಶ ಪಡೆಯೋದ್ರಲ್ಲಿ ಅನ್ಸಕ್ಸಸ್ಫುಲ್ ಆಗ್ತಾರೆ ಈ ಒಂದು ಝೋಜಿಲಾ ಪಾಸ್ ಮಿಷಿನಿಂದ. ನಾವು ಈ ಆಲ್ಟಿಟ್ಯೂಡ್ 12 ಡಿಗ್ರಿಯಲ್ಲಿ ಓಡ್ಸೋಕ್ಕೆ ಕಯ್ಯಾಪಿಯ ಅಂತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಎಷ್ಟೆಷ್ಟು ದೊಡ್ಡ ಟ್ಯಾಂಕರ್ಗಳನ್ನ ಡಿಸೆಂಬಲ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದೊಂದೇ ತೊಗೊಂಡೋಗಿ ಅಲ್ಲಿ ಅಸೆಂಬಲ್ ಮಾಡಿ ಅಲ್ಲಿ ಶತ್ರುಗಳನ್ನ ಕಾಯೋದಿದೆಯಲ್ಲ. ಸಲ್ಯೂಟ್ ಟು ದ ರಿಯಲ್ ಹೀರೋಸ್ ಅಂದರೆ ಇದೇ ಅನ್ಸುತ್ತೆ ಸ್ನೇಹಿತರೆ. ಸೊ ಆ ಒಂದು ಝೋಜಿಲಾ ಪಾಸ್ಗೆ ಎಂಟರ್ ಆಗ್ತಾ ಇದೀವಿ ಇವಾಗ. ಹಿಂಗೆ ಓಡ್ತಾ ಇದ್ದೀರಾ? ಕತ್ತೆನ ಕುದುರೆನ ಕ್ರಾಸ್ ಮಾಡಿಬಿಟ್ಟಿರ್ತಾರೆ ಇಲ್ಲೆಲ್ಲ. ಕುದುರೆ ಪವರು ಬೇಕು, ಕತ್ತೆ ತಾಕತ್ತು ಬೇಕು ಅಂತ. ಮೌಂಟೇನ್ ಪಾಸ್ ಆಫ್ ಬ್ಲಿಝರ್ಡ್ಸ್ ಅಂತಾರೆ ಇದನ್ನ. ಏನು ಹೇಳಿ, ಆ ಕಡೆ ಗಾಡ್ಜಿಲಾ, ಈ ಕಡೆ ಝೋಜಿಲಾ. That side Godzilla, this side ಝೋಜಿಲಾ. Going in Himalaya. ಬ್ಯೂಟಿ. ಇದು ಬಂದು 11,650 ಅಡಿಯಲ್ಲಿದೆ ಸ್ನೇಹಿತರೆ ಝೋಜಿಲಾ ಪಾಸ್. ಮುಂದೆ ಚಂದನ್ ಅವರು TRK ಅಲ್ಲಿದ್ದಾರೆ. ಅವ್ರು ಪಾಪ ಒಂದು ವಿಡಿಯೋ ಮಾಡಬೇಕು ಅಂದರು, ಮಾಡೋಣ. कैसा लगा मेरा ड्राइंग? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೇ ರಾಗವು ಉಸಿರೇ ಭಾವವು. ಬ್ಯೂಟಿ ಶಿವಪ್ಪ, ವಾಟ್ ಎ ಗ್ರೇಟ್ ಕ್ರಿಯೇಷನ್ ಆಫ್ ಯೋರ್ಸ್ ಅಪ್ಪ. ಆರ್ಮಿ ಕ್ಯಾಂಪ್ ಐತೆ, ಪಕ್ಕದಲ್ಲಿ ಒಂದು ರಿವರ್ ಹರಿತಾ ಇದೆ, ಅಲ್ಲಿ ಹೆಲಿಪ್ಯಾಡ್ ಇದೆ. ಹೆಲಿಪ್ಯಾಡ್ ಹತ್ರ ಒಂದು ಫೋರ್ಡ್ ಎಂಡೆವರ್ ನಿಂತಿದೆ. ಹುಡುಗರೆಲ್ಲ ನೀರಲ್ಲಿ ಜಾಲಿ ಮಾಡ್ತಾವ್ರೆ. ಈ ಕಡೆ ಮೇಕೆ ಕುರಿ ಎಲ್ಲ ಮೇಯ್ತಾ ಇದೆ. ವಾ, ಆ ಪ್ರಪಂಚ ಎಷ್ಟು ಸುಂದರವಾಗಿದೆ ನೋಡಿ. ಏನು ಸುಂದರವಾಗಿದೆ ಗುರು ಪ್ರಪಂಚ. ಏನೋ ಟೆನ್ಷನ್ ಮಾಡ್ಕೊಂಡು, ಏನೋ ತಲೆ ಬಿಸಿ ಮಾಡ್ಕೊಂಡು ಮನೇಲಿ ಕುತ್ಕೊಂಡು ಕೊರಗ್ತಾ ಇದ್ದೀರ. ಬನ್ರೋ ನೋಡ್ರೋ, ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ರಪಂಚ. ಇಷ್ಟು ಚಿಕ್ಕದಷ್ಟೇ ಕಣ ನಿಮ್ಮ ಪ್ರಾಬ್ಲಮ್ಮು. ಇಷ್ಟೇ ಇಷ್ಟು ಪುಟಾಣಿ. ಏನೇಳೆ ರೇಜಿ. ಯಾವುದೋ ಒಂದು ಆಫ್ ರೋಡ್ ನೋಡಿದ್ವಿ, ಯಾವುದೋ ಸಖತ್ತಾಗಿದೆ ಜಾಗ, ಅಲ್ಲೇ ಹೋಗೋಣ ಅಂತ. ಓಹೋ, ಹುಷಾರ್ ಗುರು, ಅಲ್ಲೇ ನಿಲ್ಸು.
ಎಂತ ಬ್ಯೂಟಿಫುಲ್ ಸ್ಪಾಟ್ನ ನೋಡ್ದೇರೆ ಒಳ್ಳೆ ರೋಡ್ ನೋಡ್ಕೊಂಡೇ ಹೋಗ್ಬಿಟ್ರು ಅಷ್ಟು ಜನನು. ಬೇಜಾರಾಗೋಯ್ತು. ನಾನು ಶಿಶಿರ್ ಮಾತ್ರ ನಿಲ್ಸಿ ಫೋಟೋಸು ವಿಡಿಯೋಸು ಒಂದು ರೀಲ್ ಎಲ್ಲ ಮಾಡಿದ್ವಿ. ನೋಡಿ ಯಾವತ್ತೂ ಅಷ್ಟೇ, ಇದು ನಮ್ಮ ಟೀಮ್ ಅವ್ರಿಗೆ ಅಂತಲ್ಲ, ಬೇರೆಯವ್ರಿಗೂ ಅಷ್ಟೇ, ಒಂದು ಟ್ರಾವೆಲರ್ ಆಗಿ ಓಡಿಸಿ ಗಾಡಿನ, ಟೂರಿಸ್ಟ್ ಆಗಿ ಓಡಿಸ್ಬೇಡಿ. ಇಲ್ಲಿ ಹೋಗ್ಬೇಕು, ಈ ಟೈಮಿಗೆ ರೀಚ್ ಆಗ್ಬೇಕು, ಹಂಗೆ ಹಿಂಗೆ ಅಂತ ದಯವಿಟ್ಟು ಓಡಿಸ್ಬೇಡಿ. ಅಕ್ಕಪಕ್ಕ ನೋಡಿ ಒಳ್ಳೆ ಸ್ಪಾಟ್ ಸಿಗ್ತಾ ಹಾಕಿ ಗಾಡಿನ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಈ ಒಂದು ಆನಂದನ ಸವಿರಿ. ಆವಾಗ ಇರೋದು ಸ್ನೇಹಿತರೆ ಒಂದು ಮಜಾ, ಥ್ರಿಲ್ಲು. ಸೊ ಆಲ್ವೇಸ್ ಬಿ ಎ ಟ್ರಾವೆಲರ್. ನಾನು ಹೇಳಿದ್ದೀನಿ ಡೇ ಒನ್ನೇ, ಟ್ರಾವೆಲರ್ ಥರ ಓಡಿಸಿ ಗಾಡಿನ, ಟೂರಿಸ್ಟ್ ಥರ ಓಡಿಸ್ಬೇಡಿ ಅಂತ. ಅಷ್ಟು ಜನನೂ ಪಾಸ್ ಆದರು. ನಾವಿಲ್ಲಿ ನಿಲ್ಸಿದ್ರೆ ಕಾರಲ್ಲಿ ಪುಳಿಯೋಗರೆ ಇದೆ, ಬಿಸಿ ಬಿಸಿ ಪುಳಿಯೋಗರೆ ತಿನ್ನೋಣ, ಜಾಲಿಯಾಗಿ ಹೋಗೋಣ ಅನ್ಕೊಂಡ್ವಿ. ಎಲ್ಲರೂ ಹೋಗ್ಬಿಟ್ರು. ನಡಿಗುರು ನಾವು ಹೋಗೋಣ. ಒಂದು ಫೋಟೋ ಬೇಕಂತೆ. ಸ್ಟ್ಯಾಂಡ್ ನಿಕ್ಕಲು. ಹಾಂ, ಪೆಡಲ್ ಮೇಡಲು ರೈಟ್. ಹಾಂ हाँ हाँ, आप इधर से लोकल? नहीं यार, रजौरी। ओह, आप? बैंगलोर से। ओके बाय। नहीं यार, आपको पास है? वही जस्ट पार्किंग में सामने को कर। किधर है सिगरेट? सिगरेट वही तो मैं ढूंढ रहा हूँ, सिगरेट कहाँ है? सिगरेट ನಮಗೂ ಅದೇ ಬೇಕು, ಅವನಿಗೂ ಅದೇ ಬೇಕು. ಅಲ್ಲಿ ಕರೀತಾ ಇದ್ದೀನಿ, ಕೂಗ್ತಾ ಇದ್ದೀನಿ, ಹೋಗ್ತಾನೆ ಇದ್ದೀರಾ. ಅಲ್ಲೊಂದು ಸ್ಪಾಟಲ್ಲಿ ಹಾಕೊಂಡಿದ್ದೆ ನಾನು, ಕಾಣಿಸ್ತಾ ಇಲ್ಲ ನಮಗೆ. ಕಿರಿಸ್ತಾ ಇದ್ದೆ, ಫೋನು ನೋಡೋರಿಲ್ಲ ನೀನು. ಫೋನೇ ಬಂದಿಲ್ಲ ಬ್ರೋ ನನಗೆ. ಬ್ರೋ, ಸೊ ಇಲ್ಲೇ ಮ್ಯಾಗಿ ಮತ್ತೆ ಬ್ರೆಡ್ ಆಮ್ಲೆಟ್ ತಿಂದ್ವಿ ಕಾರ್ಗಿಲ್ ಚೆಕ್ ಪೋಸ್ಟ್ ಹತ್ರನೇ. ಸೊ ಇದು ಬಂದು ಕಾರ್ಗಿಲ್ ಚೆಕ್ ಪೋಸ್ಟ್ ಸ್ನೇಹಿತರೆ, ಅಂದ್ರೆ ದ್ರಾಸ್ ಚೆಕ್ ಪೋಸ್ಟ್. ಇಲ್ಲಿ ನೀವು ಎಂಟ್ರಿಗಳು ಮಾಡಬೇಕು, ಗಾಡಿ ನಂಬರು, ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ನಿಮ್ಮ ಹೆಸರು ಬಂದು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ದ್ರಾಸ್ ಮೆಮೋರಿಯಲ್, ವಾರ್ ಮೆಮೋರಿಯಲ್ ಹಾಲು. ಇಷ್ಟೇ ಆರ ನೋಡಿಯೋದು. ಎಲ್ಲರೂ ಬೈಕ್ ಹತ್ತಬೇಕು, ಹತ್ತಲಿಲ್ಲ ಅಷ್ಟೇ ಅಲ್ಲೇ ಸಿಗೋದು ಎಲ್ರಿಗೂ. ಏನಿಲ್ಲ, ಇಲ್ಲಿ ಭಯಂಕರ ಫೋಟೋಶೂಟ್ ನಡೀತಾ ಇದೆ. ಮೋಹನ್ ಅವ್ರದ್ದು. ಅಣ್ಣ ಬನ್ನಿ ಅಣ್ಣ. ಈಗ ನಾವು ದ್ರಾಸಲ್ಲಿದ್ದೀವಿ. ದ್ರಾಸ್ ಇಸ್ ದ ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಸ್ನೇಹಿತರೆ. ಇಲ್ಲಿ ಆ್ಯಕ್ಚುಲಿ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. -40 ಡಿಗ್ರಿ ಸೆಲ್ಸಿಯಸ್ ಬಂದಿತ್ತು. ಹೆಂಗ್ ನೋಡ್ಕೊಂಡ್ ಬರ್ತೀರಾ? ಓಕೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಮುಗಿಸ್ಕೊಂಡ್ವಿ. ಅವಾಗ ವಿಸಿಟ್ ಮಾಡಿರೋ ಕಾರ್ಗಿಲ್ ಅಂದರೆ ಒಂದು 5 years ಬ್ಯಾಕು, ಇವಾಗ ವಿಸಿಟ್ ಮಾಡೋ ವಾರ್ ಮೆಮೋರಿಯಲ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಫಸ್ಟ್ ಎಲ್ಲ ನಮಗೆ ಒಂದು ಮೂವಿ ಹಾಲ್ ಥರ ಮಾಡಿ ಒಂದು 15 minutes ಮೂವಿ ಹಾಕೋರು ಅಮಿತಾಬ್ ಬಚ್ಚನ್ ವಾಯ್ಸ್ ಓವರಲ್ಲಿ. ಇವಾಗ ಅದೇ ವಿಡಿಯೋನ ಓಪನ್ ಏರಿಯಲ್ಲಿ ಹಾಕ್ತಾ ಇದ್ದಾರೆ. ಕ್ಲೋಸ್ಡ್ ಏರಿಯಲ್ಲಿ ತುಂಬ ಚೆನ್ನಾಗಿತ್ತು. ಓಪನ್ ಏರಿಯಾಗೆ ಯಾರು ಏನು ಕತೆ ಗೊತ್ತಿಲ್ಲ ಗೊತ್ತು, ಸುಮ್ಮನೆ ಫೋಟೋಗೆ ಬರ್ತಾರೆ, ತೆಗಿತಾರೆ, ಫೋಟೋ ಹೋಯ್ತಾರೆ, ಕತೆನೇ ಗೊತ್ತಿಲ್ಲ ಯಾರಿಗೂ. ಅದು ಒಂದು ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಅದು ನಾವು ಇದಕ್ಕೆ ಅಂತಲೇ ಮೂವಿ ಥಿಯೇಟ್ರ್ ಮಾಡಿ ಎಲ್ಲರನ್ನೂ ಕುಂಡಿಸಿ ಸೈಲೆಂಟಾಗಿ ಇದ್ದು ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಏನೋ ಒಂಚೂರು ಅರ್ಥ ಆಗ್ತಾಯಿತ್ತು ಜನಕ್ಕೆ. ಈಗ ಏನು ಅರ್ಥ ಆಯ್ತೋ ಏನೋ ಅದೊಂದು ಬೇಜಾರಾಯಿತು. ಹಾಲ್ ಆಫ್ ಫೇಮ್ ಥರನೇ ಸ್ವಲ್ಪ ಮಾಡಿದ್ದಾರೆ ಇಲ್ಲಿ ಮಿಮಿಕ್ಕು. ಸೇಮು ಈ ಟೈಗರ್ ಹಿಲ್ ಹೇಗಿರುತ್ತೆ, ಆಮೇಲೆ ಹೆಂಗೆ ಪ್ಲ್ಯಾನ್ ಮಾಡಿದ್ರು ಅಟ್ಯಾಕ್ಸು, ಆಮೇಲೆ ಎನಿಮೀಸ್ ಹತ್ರ ಯಾವ ಗನ್ನು ಕ್ಯಾಪ್ಚರ್ ಮಾಡಿಕೊಂಡ್ರು, ಆಮೇಲೆ ಅವರು ಯೂಸ್ ಮಾಡಿರೋ ಯೂನಿಫಾರ್ಮ್ಸು, ಮನೆಯಿಂದ ಬಂದಿರೋ ಪತ್ರಗಳು, ಇದೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮನ್ನ ಒಂಥರ ಮೌನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ನೋಡಿ, ಜೀವನದಲ್ಲಿ ಇರೋದು ಒಂದೇ ಸತ್ಯ, ಒಂದೇ ಗುಟ್ಟು. ನನ್ನ ಪ್ರಕಾರ ಸತ್ಯ ಏನಂದರೆ ಈ ಕ್ಷಣದಲ್ಲಿ ನಾನು ಇಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ, ಕಾರ್ಗಿಲ್ಗೆ ಹೋಗ್ತಾ ಇದ್ದೀನಿ, ಅದೇ ಸತ್ಯ. ಈ ಕ್ಷಣನೇ ಸತ್ಯ, ಪ್ರೆಸೆನ್ಸ್. ಗುಟ್ಟು ಏನಂದರೆ ಮೌನ ಸ್ನೇಹಿತರೆ. ಮೌನದಲ್ಲಿರೋಂತಹ ಒಂದು ಪವರ್ ಆಗಿರಲಿ ಅಥವಾ ಏನಾಗಲಿ,
ಒಂದು ಎನರ್ಜಿ ಆಗಿರಲಿ ಬೇರೆ ಯಾವುದ್ರಲ್ಲೂ ಇಲ್ಲ. ನಿಜವಾಗ್ಲೂ ನಾವು ಈ ಥರ ಜಾಗಗಳು ಅಥವಾ ಒಂದು ದೇವಸ್ಥಾನಗಳು ಹೋಗಿ ಬಂದಾಗ ಆ ಮೌನದಲ್ಲಿ ಇದ್ಬಿಡ್ತೀವಿ ನಾವು. ದಟ್ ಈಸ್ ಬ್ಯೂಟಿಫುಲ್ ಸ್ನೇಹಿತರೆ. ಏನು ಮಾಡಿದರೆ ಸುಮ್ಮನೆ ಕುತ್ಕೊಳ್ಳೋದು ಅಥವಾ ಮೌನದಲ್ಲಿ ಇರೋದಿದೆಯಲ್ಲ ಅದನ್ನು ಸಾಧನೆನೆ ನಿಜವಾಗ್ಲು. ನಾವು ಲೆಟರ್ಸ್ ಎಲ್ಲ ಓದಿ ಬಾಯ್ಸು ಎಲ್ಲ ಫುಲ್ಲು ಎಮೋಷ್ನಲ್ ಆಗ್ಬಿಟ್ರಪ್ಪ. ನಾನು ಏನೋ ಅಂದ್ಕೊಂಡಿದ್ದೆ, ಬಾಯ್ಸು ಕೂಡ ಫುಲ್ಲು ಎಮೋಷ್ನಲ್. ಸುದೀನಾಗಿರಲಿ ಎಲ್ಲರೂ ಏನೋ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ಬಿಟ್ರು. ಸಿ ದಟ್ ಈಸ್ ಅದು ನಮ್ಮ ಒಂದು ಏನಂತಾರೆ ಪೇಟ್ರಿಯಾಟಿಸಮ್ ಸ್ನೇಹಿತರೆ. ಏನೇನೋ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಲ್ಲಿ ಜಗಳ ಆಡ್ತಾ ಇದೀವಿ. ಎಲ್ಲಿ ಬೆಂಗಳೂರಲ್ಲಿ ಇಲ್ಲೆಲ್ಲ ಬಂದಾಗ ಇವರೆಲ್ಲ ಯಾವ ಥರ ಎಲ್ಲ ಜಗಳ ಆಡಿದ್ದಾರೆ. ದೇಶಕ್ಕೋಸ್ಕರ ಜಗಳ ಆಡಿರೋರು ಇವರು ನೋಡಿ. ಆ ಥರ ಒಂದು ಆಲ್ಟಿಟ್ಯೂಡಲ್ಲಿ ಸುಮ್ಮನೆನ ಅನ್ನ ತೊಗೊಂಡು ಅಕ್ಕಿ ತೊಗೊಂಡು ಹೋಗೋದ, ಬುಲೆಟ್ಸ್ ತೊಗೊಂಡು ಹೋಗೋದ ಅಂತ ಕೇಳ್ತಾನಂತೆ ಒಬ್ಬ ಸೈನಿಕ. ಬುಲೆಟ್ಸ್ ತೊಗೊಂಡು ಬಾ ಅಂತಾನಂತೆ ಅವ್ರ ಬಾಸ್. ಬುಲೆಟ್ಸ್ ತೊಗೊಂಬಂದ್ರೆ ಇನ್ನೂ ಒಂದಷ್ಟು ಜನ ಸಾಯಿಸ್ಬೋದು, ಅನ್ನ ತೊಗೊಂಬಂದ್ರೆ ಏನು ಯೂಸು, ನಮ್ಮ ಹೊಟ್ಟೆಗೆ ಬೀಳೋದು ಅನ್ನಂತೆ. ನೋಡಿ ಯಾವ ಥರ ಎಲ್ಲ ಇದು ಮಾಡಿದ್ದಾರೆ ನಮಗೋಸ್ಕರ. ನಾವು ಜಾತಿ ಮತ ಲೈಫೇ ವಿಚಿತ್ರ ಆಗೋದು. ಅದಕ್ಕೆ ಹೇಳೋದು 4 ಗೋಡೆಗಳ ಮಧ್ಯೆ ಕಲಿಯೋದು ಬರೀ ಪುಸ್ತಕದ ವಿದ್ಯೆ. ಆದರೆ 8 ದಿಕ್ಕಲ್ಲಿ ಸಂಚಾರ ಮಾಡಿದಾಗ ನಿಮಗೆ ತಿಳಿಯೋ ಬುದ್ಧಿ ಇದೆಯಲ್ಲ ಸ್ನೇಹಿತರೆ, ದಟ್ ಇಸ್ ಟೋಟಲಿ ಪ್ರೈಸ್ಲೆಸ್. ನಾಳೆಯಿಂದ ನಮಗೆ ಬ್ಯಾಕಪ್ ವೆಹಿಕಲ್ ಬರುತ್ತೆ. ನಾನು ಕಾರ್ಗಿಲಿಂದ ಸರ್ಚು ಅಥವಾ ಮನಾಲಿವರೆಗೂ ಅಷ್ಟೇ ಹೇಳಿರೋದು ಬ್ಯಾಕಪ್ ವೆಹಿಕಲ್ಲು. ಬಿಕಾಸ್ ಆ ಒಂದು ರೀಜನ್ಸಲ್ಲಿ ಮಾತ್ರ ನಮಗೆ ಸಪೋರ್ಟ್ ಅಂತ ಬೇಕಾಗತ್ತೆ. ಯಾಕಂದರೆ ಸಂಸ್ಕಾರ ಮಾಡ್ತಾ ಇರೋದ್ರಿಂದ ನಾಳೆಯಿಂದ ಟೆರೇನ್ಸ್ ಆರ್ ರಿಯಲಿ ಅನ್ಪ್ರೆಡಿಕ್ಟಬಲ್. ಅಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಮೆಕ್ಯಾನಿಕ್ ಇದ್ದರೆ ನಮಗೂ ಕಾನ್ಫಿಡೆನ್ಸು ಗಾಡಿ ಪುಷ್ ಮಾಡೋಕ್ಕೆ ಅಂದ್ಬಿಟ್ಟು ಬ್ಯಾಕಪ್ ವೆಹಿಕಲ್ ವಿತ್ ಮೆಕ್ಯಾನಿಕ್ ಹೇಳಿದ್ದೀನಿ. ನಮ್ಮದು ನಾಳೆ ಪ್ಲ್ಯಾನು ಸಂಸ್ಕಾರ ಮಾಡೋದು ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಸಂಸ್ಕಾರ ಮಾಡ್ತಾ ಇರೋದು. ಲಾಸ್ಟ್ ಇಯರು ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಟೈಮು ಬಂದಿರಲಿಲ್ಲ. ಎಷ್ಟೋ ಸಮಯದಲ್ಲಿ ನಮಗೆ ಮಾಡಬೇಕು ಅಂತ, ನಮಗೆ ಇಲ್ಲಿ ಈ ಜಾಗಕ್ಕೆ ಹೋಗಬೇಕು, ಈ ಕೆಲಸ ಮಾಡಬೇಕು ಅಂತ ನಮಗೆ ತುಂಬ ಒಂದು ಸಂಕಲ್ಪ ಇರುತ್ತೆ. ಬಟ್ ನಾವು ಕೆಲವೊಂದು ಸಂದರ್ಭಗಳಿಂದ ನಾವು ಅದು ಮಾಡೋಕ್ಕಾಗಿರಲ್ಲ. ನಿಮ್ಮ ಲೈಫಲ್ಲೂ ನಡೆದಿರುತ್ತೆ. ನನಗೆ ಮತ್ತೆ ರೀಚಾನ್ಸ್ ಅನ್ನೋದು ಸಿಕ್ಕಿದೆ, ಮತ್ತೊಂದು ಸಿಕ್ಕಿದೆ. ಸೊ ಈ ಸರಿ ಅದಕ್ಕೆ ಸಂಸ್ಕಾರ ಮಾಡ್ತಾಯಿದ್ದೀವಿ. ನಾವೆಲ್ಲ ಮಕ್ಕಳಾಗ್ಬಿಡ್ತೀವಿ ಬೈಕರ್ಸ್ನೆಲ್ಲ ನೋಡಿದಾಗ. ಅವ್ರು ಆಯ್ ಅಂದರೆ ನಾವು ಆಯ್ ಅಂತ ಇರ್ತೀವಿ. ಅವ್ರು ಆಯ್ ಅಂದಿಲ್ಲ ಅಂದರೂ ನಾವು ಈಗ ತಪ್ಸಪ್ ಕೊಟ್ಟಿರ್ತೀವಿ. ಗಾಡಿ ಒಂಥರ ಮಕ್ಕಳ ಆಟ ಸಾಮಾನು ಇದ್ದಂಗೆ ಸ್ನೇಹಿತರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಆರ್ ಎನ್ ಎಕ್ಸ್ಪ್ಲೋರರ್. ಜೀವನ ಪೂರ್ತಿ ಈ ಆಟ ಸಾಮಾನು ಜೊತೆ ಆಟ ಆಡ್ತಾನೆ ಇರಬೇಕು ಅನಿಸುತ್ತೆ. ಕಾರ್ಗಿಲ್ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಒಂದು ಗಾಡಿಗೆ 20 ರೂಪಾಯಿ ಕೊಡ್ಬೇಕು ಸ್ನೇಹಿತರೆ. ಮುನ್ಸಿಪಲ್ ಕಮಿಟಿ. ಎನರ್ಜಿ ಫುಲ್ ಡೌನ್ ಆಗ್ಬಿಟ್ಟಿದೆ ಸ್ನೇಹಿತರೆ. ನೆನ್ನೆ ನೈಟೆಲ್ಲ ಹುಡುಗರು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ನೋಡಿದ್ರೆ ರೋಬೋಟ್ ಥರ ಯಾವಾಗ 4:15 ಬೇರೆ ಎದ್ದೇಳೋದು. 3 ಅವರ್ ನಿದ್ದೆ ಆಗಿರೋದು. ಫೈನಲಿ ಬಂದಿದ್ದೀವಿ. ರಾಯಲ್ ಗಾಶೋ ಅಂತೆ ಹೋಟ್ಲ್ ಹೆಸರು. ಸೊ ತುಂಬ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಇವಾಗ ಮಲ್ಕೊಳ್ಳೋದು ಸ್ನೇಹಿತರೆ. ನಾಳೆ ಸಂಸ್ಕಾರ, ನಾಳೆಯಿಂದ ಅಸಲಿ ಅಡ್ವೆಂಚರ್ ಸ್ಟಾರ್ಟ್ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ. ಇದೇ ಹಿಂಗಾಗ್ಬಿಟ್ಟಿದೆ. ಗುಡ್ ಬೈ.